I'm sorry, please forgive me. Thank you. I love you. I'm sorry, please forgive me. Thank you. I love you. I'm sorry, please forgive me. Thank you. I love you. Love you, love you, love you so much. God bless you. Yes. ಎಲ್ಲರ ಒಂದು ಮುಖದಲ್ಲಿ ಖುಷಿ ಇದೆ. ಅದನ್ನ ನೋಡಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಅಂಡ್ ಎಲ್ಲರೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಈ ಜರ್ನಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೂ ನಿಮ್ಮೆಲ್ಲರ ಸಹಕಾರ ಇಲ್ದಲೆ ಇವತ್ತು ಏನು ಗ್ರಾಜ್ಯುಯೇಷನ್ ಡೇ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇನ್ಲಿ ಶಿವಕುಮಾರ್ ಸರ್ ಅಂಡ್ ಯಾರ್ಯಾರು ಟೀಮ್ ಮೆಂಬರ್ಸ್ ಇದ್ದಾರೆ ಅವರಿಗೆ ಲಾಟ್ ಆಫ್ ಥ್ಯಾಂಕ್ಸ್. ಅಂಡ್ ಅಬೌಟ್ ಆಲ್ ದ ಕೋರ್ಸ್ ಮೆಂಬರ್ಸ್, ನೀವಿಲ್ದಲೆ ನಾವಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಟು ಯೂನಿವರ್ಸ್. ಎಸ್, ಕ್ರಾಂ ಕ್ರೀಂ ಕ್ರೌಂ ಸಹ ಬೊಮ್ಮಾಯ ನಮಃ. ಕ್ರಾಂ ಕ್ರೀಂ ಕ್ರೌಂ ಸಹ ಬೊಮ್ಮಾಯ ನಮಃ. ಕ್ರಾಂ ಕ್ರೀಂ ಕ್ರೌಂ ಸಹ ಬೊಮ್ಮಾಯ ನಮಃ. ಕಲ್ಯಾಣಾದ್ಭುತಕಥಾಯ ಕಾಮತಾರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ನಮಸ್ಕಾರ. ಎಸ್, ವಿ ಕ್ಯಾನ್ ಸ್ಟಾರ್ಟ್ ಗ್ರಾಜ್ಯುಯೇಷನ್ ಡೇ. ಎಲ್ಲರಿಗೂ ವೆಲ್ಕಮ್ ಅವರ್ ಗ್ರಾಜ್ಯುಯೇಷನ್ ಸೆರೆಮನಿ. ಎಸ್, ತಗೊಳ್ಳೋಣ. ಎಸ್ ಮೇಡಮ್, ಆಕ್ಚುಲಿ ಇವತ್ತಿನ ಚೀಫ್ ಗೆಸ್ಟ್ ನೀವೇನೆ. ಥ್ಯಾಂಕ್ ಯು ಸೊ ಮಚ್. ಎಸ್ ಮೇಡಮ್. ಸೊ ಎಲ್ಲರ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದ್ರೆ ಪೀಪಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದೇರ್ ಪಾಸಿಟಿವ್ ಎನರ್ಜಿ ಅಂಡ್ ಎಲ್ಲರ ಮುಖದಲ್ಲೂ ಒಂದು ಖುಷಿ ಇದೆ. ಅಂಡ್ ಎಲ್ಲರನ್ನು ನೋಡಿದ್ರೆ ಇವತ್ತು ಖುಷಿ ಆಗ್ತಾ ಇದೆ. ಎಲ್ಲ ಅಷ್ಟು ನೀಟಾಗಿ ರೆಡಿಯಾಗಿ ಆ ಎನರ್ಜಿನೇ ತೋರಿಸುತ್ತೆ ಮೇಡಮ್. ಯಾವ ತರ ರೆಡಿ ಆಗಿದ್ದಾರೆ, ದಟ್ ಶೋಸ್ ದೇರ್ ಎನರ್ಜಿ, ಹೌ ದೇ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್. ಎಸ್ ಎಸ್. ಓಕೆ, ಮೊದಲನೇದಾಗಿ ಲಕ್ಷ್ಮಿ ಮೇಡಮ್, ಲಕ್ಷ್ಮಿ ಸಿ ಎಸ್ ಅವರು ಸ್ವಲ್ಪ ಕ್ಲಾಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಲಕ್ಷ್ಮಿ ಮ್ಯಾಮ್. Sorry, please forgive me. I love you. I thank you. So first I welcome our great grand Guruji, Dr. Vishnu Madam, to this 21 day graduation day on behalf of everybody. ಎಲ್ಲರ ಪರವಾಗಿ ಮೇಡಮ್ ಡಾಕ್ಟರ್ ವೈಷ್ಣವಿ ಮೇಡಮ್ನ ಈ ಒಂದು ಗ್ರಾಜ್ಯುಯೇಷನ್ ಡೇಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಟುಡೇ and I welcome all of you also, those who are there, who are presented here, audience, and who are hearing this, who have attended this program. I welcome you all on behalf of all, on behalf of Madam also. I am welcoming everybody to this session. And now I like to speak some words about this session. So I like to speak some words. Firstly, mainly, it is our luck we got our Dr. Vaishnavi Madam to find out our problems and now how to solve it. ಸೊ ನಮಗೆ ಡಾಕ್ಟರ್ ವೈಷ್ಣವ್ ಮೇಡಮ್ ಸಿಕ್ಕಿರೋದೇ ಒಂದು ಪುಣ್ಯ, ಒಂದು ಅದೃಷ್ಟ. ನಮ್ಮ ಒಂದು ಪ್ರಾಬ್ಲಮ್ಸ್ ಹೆಂಗ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಮಗೆ ತಿಳ್ಕೊಳ್ಳೋಕೆ ನಮ್ಗೆ ಅವರು ಸಿಕ್ಕಿದ್ರು. ಸೊ ಫಸ್ಟ್ ಐ ಥ್ಯಾಂಕ್ ಯೂನಿವರ್ಸ್ ಅಂಡ್ ಡಾಕ್ಟರ್ ವೈಷ್ಣವಿ ಮ್ಯಾಮ್ ಫಾರ್ ಗಿವಿಂಗ್ ದಿಸ್ ಕ್ಲಾಸ್. ಸೊ ಒನ್ಸ್ ಅಗೈನ್ ಫಸ್ಟ್ ಮೇನ್ ಡಾಕ್ಟರ್ ಯೂನಿವರ್ಸ್ಗೂ ಥ್ಯಾಂಕ್ಸ್ ಹೇಳಿ ಮತ್ತು ಡಾಕ್ಟರ್ ವೈಷ್ಣವಿ ಮೇಡಮ್ಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಎವ್ರಿಬಡಿ. This class is about 21 days, but ma'am was there with us for every 21 days through 3 sessions. ನಮ್ಮ ಒಂದು 21 ದಿನದ ಕ್ಲಾಸ್ ಅಲ್ಲಿ ಮೇಡಮ್ ನಮ್ಮ 21 ದಿನಾನು ಎಲ್ಲರ ಜೊತೆ 3 ಕ್ಲಾಸಸ್ 3 ಕೋರ್ಸಸ್ ಅಲ್ಲಿ ಅವ್ರು ಮಾಡಿದ್ದಾರೆ. 3 ಕೋರ್ಸಸ್ ಅಲ್ಲಿ ಜಾಯಿನ್ ಆಗಿ ನಮ್ಮ ಜೊತೆ ಇದ್ದಾರೆ. ಸೊ ದಟ್ ಈಸ್ ಚಕ್ರ ಹೀಲಿಂಗ್, ಅಬಂಡೆಂಟ್ ಮನಿ ಅಂಡ್ ವೂಮ್ ಕ್ಲೀನಿಂಗ್ ಕ್ಲಾಸ್. ಈ 3 ಕ್ಲಾಸಸ್ ಅಲ್ಲಿ ನಮ್ಮ ಜೊತೆ ಇದ್ದವರು ನಮ್ಗೆ ಅನೇಕ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಫಸ್ಟ್ಲಿ ಮೊದಲನೇ ನಾವು ಕನ್ಸಿಡರೇಷನ್ ಚಕ್ರ ಕ್ಲಾಸ್ ತಗೊಂಡ್ರೆ, ಶಿ ಮೇಡ್ ಅಸ್ ಹೌ ಟು ಫೈಂಡ್ ಔಟ್ ದ ಚಕ್ರಾಸ್ ವಿಚ್ ಇಸ್ ಬ್ಲಾಕ್ಡ್ ಇನ್ ಅವರ್ ಬಾಡಿ, ಕಾಸಿಂಗ್ ಪ್ರಾಬ್ಲಮ್ಸ್. ಸೊ ಯಾವ ಚಕ್ರ ನಮ್ಗೆ ಬ್ಲಾಕ್ ಆಗಿದೆ ಅಂತ ನಾವು ತಿಳ್ಕೊಂಡು ಅದರಿಂದ ನಮ್ಗೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಶಿ ಟೋಲ್ಡ್ ಅಸ್ ಮೆನಿ ರೆಮಿಡೀಸ್. ಬೈ ದಿಸ್ ಕ್ಲಾಸ್ ವಿ ಕ್ಯಾನ್ ಸಾಲ್ವ್ ಅವರ್ ಪ್ರಾಬ್ಲಮ್ಸ್. ಈ ಕ್ಲಾಸ್ ಇಂದ ನಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬಹುದು. ಶಿ ಟೋಲ್ಡ್ ಅಬೌಟ್ ಆಲ್ ಚಕ್ರಾಸ್ ಹೇಳಿದ್ದಾರೆ. ಆಮೇಲೆ ದೆನ್ ರೆಸ್ಪೆಕ್ಟಿವ್ ಚಕ್ರಾಸ್ ದೆನ್ ಬ್ಲಾಕ್, ಯಾವ ಚಕ್ರ ಬ್ಲಾಕ್ ಆದಾಗ ನಮ್ಗೆ ಏನೇನ್ ಪ್ರಾಬ್ಲಮ್ ಆಗತ್ತೆ, ಆದಾಗ ಏನೇನ್ ಸಿಂಟಮ್ಸ್ ಸಿಗತ್ತೆ ಅನ್ನೋದನ್ನು ಹೇಳಿ, ಅಂಡ್ ಶಿ ಆಲ್ರೆಡಿ ಗೇವ್ ದ ರೆಮಿಡೀಸ್ ಹೌ ಟು ಸಾಲ್ವ್ ಇಟ್. ಅದನ್ನ ಸಾಲ್ವ್ ಮಾಡುತ್ತೆ ಹೆಂಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಇದು ಚಕ್ರ ಕ್ಲಾಸ್ ಅಬೌಟ್ ಚಕ್ರ ಕ್ಲಾಸ್ ಅಲ್ಲಿ ಮೇಡಮ್ ಇದರಲ್ಲಿ ಅನೇಕ ಟೈಪ್ಸ್ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಮೇನ್ ಇಷ್ಟು ನನ್ನ ಚಕ್ರ ಬ್ಲಾಕೇಜ್ ಆದಾಗ ನಮ್ಗೆ ಏನ್ ಪ್ರಾಬ್ಲಮ್ ಆಗತ್ತೆ, ಮೊದಲು ಯಾವ ಸಿಂಟಮ್ಸ್ ಬರುತ್ತೆ, ಅದನ್ನ ಹೆಂಗೆ ನಾವು ಫೈಂಡ್ ಔಟ್ ಮಾಡೋಣ, ಅದ್ ಹೆಂಗೆ ರೆಮಿಡಿ ನಾವು ಮಾಡ್ಕೊಳ್ಳೋಣ
ಅನ್ನೋ ಒಂದು ಎಲ್ಲ ವಿಧಗಳನ್ನು ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಸೆಕೆಂಡ್, ಅಬಂಡೆಂಟ್ ಮನಿ ಕ್ಲಾಸ್. ಇನ್ ದಿಸ್ ಕ್ಲಾಸ್ ಶಿ ಇನ್ಫಾರ್ಮ್ ದ ರೀಸನ್ಸ್ ಫಾರ್ ಅ ಬ್ಲಾಕೇಜ್ ಆಫ್ ಮನಿ. ಇದರಲ್ಲೂ ಅಷ್ಟೇ ನಮ್ಮ ಮನಿ ನಮ್ಗೆ ಯಾಕೆ ಬ್ಲಾಕ್ ಆಗ್ತಿದೆ ಅದು ರೀಸನ್ಸ್. ಅದು ಚಕ್ರ ಮೂಲಕ ಆದ್ರೂ ಆಗಿರ್ಬೋದು, ಇಲ್ಲ ಪಾಸ್ಟ್ ಲೈಫ್, ಪ್ರೆಸೆಂಟ್ ಲೈಫ್, ಆರ್ ಆನ್ಸೆಸ್ಟರ್ ಲೈಫ್, ಕರ್ಮ ಕರ್ಮ ಈ ಕರ್ಮ ಯಾವ ಕರ್ಮ ಇದ್ದಾದ್ರೂ ಇದು ಆಗಿರ್ಬೋದು. ಅದಕ್ಕೂ ಮೇಡಮ್ ರೆಮಿಡೀಸ್ ಕೊಟ್ಟಿದ್ದಾರೆ, ಮೆನಿ ಮ್ಯಾನಿಫೆಸ್ಟೇಷನ್ಸ್ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ವಂಡರ್ಫುಲ್. ಶಿ ಟೀಚ್ ಹೌ ಟು ಬಿ ಕ್ಲೋಸ್ ಟು ಗಾಡೆಸ್ ಲಕ್ಷ್ಮಿ. ಗಾಡೆಸ್ ಲಕ್ಷ್ಮಿಗೂ ಹೇಗೆ ನಾವು ತುಂಬಾ ಕ್ಲೋಸ್ ಆಗಿತ್ತು. ಅವತ್ತು ನಿಜವಾಗ್ಲೂ ಅವತ್ತು ಹೇಳಿದ್ರಲ್ಲ, ಶುಕ್ರವಾರ ಮೇಡಮ್ ಕೊಟ್ರು, ಅದನ್ನ ಹೇಳ್ಕೊಂಡೆ. ಅಯ್ಯೋ, ನಾನು ನಿಜವಾಗ್ಲೂ ಯಾವಾಗ್ಲೂ ನನ್ನ ಲಕ್ಷ್ಮಿ ತಾಯಿನೇ ನನ್ಗೆ ಕೆಲಸ ಸಿಕ್ಕದಾಗ್ಲಿಂದ ಆ ಪರಮಾತ್ಮ ಆ ತಾಯಿನೇ ನನ್ ಕಾಪಾಡಿ. ನಮ್ಮ ಅಮ್ಮನಿಗೆ ನೀನೇ ನಮ್ ತಾಯಿ ಅಮ್ಮ ಯಾವಾಗ್ಲೂ ಹೇಳ್ಕೊತಾ ಇದ್ದೆ ದೇವ್ರ ಮನೇಲಿ. ನಾನು ದಿನ ಪೂಜೆ ಮಾಡಿದಾಗ ನಿಜವಾಗ್ಲೂ ಅದನ್ನ ತಿರ್ಗಾ ಜ್ಞಾಪಿಸ್ಕೊಟ್ರು ಮೇಡಮ್. ತಿರ್ಗಾ ಹತ್ರ ಆದಂಗ್ ಮಾಡೋದು ತಿರ್ಗಾ. ಸೊ ಇದನ್ನ ನೀವು ಪ್ರತಿ ಶುಕ್ರವಾರ ಮಾಡಿ. ಇದನ್ನ ನಾನು ಹೇಳ್ತೀನಿ ಯಾವಾಗ ಮೇಡಮ್ ಹೇಳ್ಬೇಕು ಅಂತಾನೆ ಹೇಳಿರೋದು. ನಾನು ಪರವಾಗಿ ತಿರ್ಗಾ ಇನ್ನೊಂದ್ಸರಿ ಹೇಳ್ಕೊತೀನಿ. ಪ್ರತಿ ಶುಕ್ರವಾರ ಎಲ್ರು ಇದನ್ನ ದೀಪ ಹಚ್ಚಿದ್ಮೇಲೆ ಸಾಯಂಕಾಲ ಅದೇ ಐ ಆಮ್ ಸಾರಿ ಗಾಡೆಸ್ ಮಹಾಲಕ್ಷ್ಮಿ ಅದನ್ನ 21 days 21 times ಬರೀರಿ. 108 times ಖಂಡಿತ ಇಲ್ಲಿ ತುಂಬಾ ಒಳ್ಳೇದಾಗತ್ತೆ. ಆಮೇಲೆ ಗೆಟ್ ರೆಮಿಡೀಸ್, ಇದರಿಂದ ಹೆಂಗ್ ರೆಮಿಡೀಸ್ ತಗೋಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಮೇಡಮ್. ಅಂಡ್ ಎರೇಸರ್ ಮೆಥಡ್ ವಾಸ್ ವೆರಿ ಬ್ಯೂಟಿಫುಲ್. ಎರೇಸರ್ ಮೆಥಡ್ ಹೇಳ್ಕೊಟ್ಟಿದಾರಲ್ಲ, ವಂಡರ್ಫುಲ್. ಎಷ್ಟು ಈಸಿಯಾಗಿ ಹೇಳಿದ್ರು. ಏನೇನು ಎಲ್ಲಾರು ಕ್ವಶನ್ಸ್ ಕೇಳಿದ್ರು, ಏನ್ ಹೇಳ್ಬೇಕು, ಹೆಂಗ್ ಮಾಡ್ಬೇಕು, ಏನು ಬೇಡ, ಬರೀರಿ. ನಿಮ್ ಪ್ರಾಬ್ಲಮ್ ಹೆಸರು ಬರೀರಿ, ರಬ್ ಮಾಡಿ, ಐ ಆಮ್ ಸಾರಿ, ಬರೀ 4 lines. ಆ 4 lines ಅಲ್ಲೇ ಎಲ್ಲ ಇದೆ. ಈ ಫುಲ್ ನಮ್ ಕ್ಲಾಸ್ ಆ 4 lines ಇಂಪಾರ್ಟೆಂಟ್. ಏನ್ ಮಾಡಕ್ಕೂ ಮೊದ್ಲು ಈ 4 lines ನೀವು ಇಲ್ಲೇಬೇಕು. ದಟ್ ಈಸ್ ವೈ ನಾವು ಎವ್ರಿಬಡಿ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ ಅದ್ ಮೇಲೆ ಹೇಳ್ತೀವಲ್ಲ. ಸೊ ನಾವು ಸ್ಟಾರ್ಟ್ ಮಾಡುವಾಗ ನಮ್ ರೆಮಿಡಿ ಸ್ಟಾರ್ಟ್ ಮಾಡುವಾಗ ನಾವು 4 lines ಇರ್ತಾರೆ. ಇದು ನಾವು ಕಲ್ತ್ಕೊಂಡಿರೋದು ಮೇಡಮ್ ಇಂದ. ಕರೆಕ್ಟಾ ಮೇಡಮ್? ಸೊ ಎವ್ರಿಬಡಿ ಇದನ್ನ ಫಾಲೋ ಮಾಡಿ. ನೆಕ್ಸ್ಟ್ Yes, ಥರ್ಡ್ beautiful. ಒನ್. ಆಮೇಲೆ ಮೂರನೇದು womb healing ಮುಖಾಂತರ ಮೇಡಮ್ ನಮಗೆ ಶಿ ಟಾಟ್ ಅಸ್ ಒನ್ womb is also the main reason for all our emotional relationship problems and financial ಎಲ್ಲ ಪ್ರಾಬ್ಲಮ್ಸ್. womb ಕೂಡ ಒಂದು ಕಾರಣ. ಅದು 0 to 7 years ಅಂದಾಗ ನಾವು ನೆನಪಿಸ್ಕೋಬೇಕು. ಸೊ ವಿತಿನ್ 0 to 7 womb ಇಂದಾನೆ ಕ್ರಿಯೇಟ್ ಆಗತ್ತೆ ಇಲ್ಲ. she has taught how to overcome it and presented that inner child healing book. ಅದನ್ನ ನಮ್ಗೆ ಇನ್ನರ್ ಚೈಲ್ಡ್ ಹೀಲಿಂಗ್ ಪ್ರೆಸೆಂಟ್ ಮಾಡಿ ಅದ್ರ ಮೂಲಕ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿದರೆ ವಂಡರ್ಫುಲ್. ನೋಡಿ, ಆ ಒಂದು ನಾನು ಇವತ್ತಿನ ಮಾಡ್ತಿರೋದಷ್ಟೇ. ನಾನು ಆ 3 ಪೆಂಡುಲಮ್ದು ಚಕ್ರಾಸ್ ಇದಿದ್ದಿಲ್ಲ, ಪಾಸ್ಟ್ ಪ್ರೆಸೆಂಟ್ ಚಕ್ರ ಅದ್ ಮಾಡುದು. ಈ ಇನ್ನರ್ ಚೈಲ್ಡ್ ಬುಕ್ ಎಲ್ಲ ಪೇಸ್ಟ್ ಮಾಡ್ಕೊಳ್ಳಿ, ಫೋಟೋಸ್ ಎಲ್ಲ ಖಂಡಿತ ಇರುತ್ತೆ. ಏನಿಲ್ಲ, ನಿಮ್ಮ ಮನೇಲಿರೋ ಫೋಟೋಗಳೇ ತಗೊಳ್ಳಿ, ಫೋಟೋ ಪ್ರಿಂಟ್ ಕೊಡಿ, ಪಾಸ್ಪೋರ್ಟ್ ಇರುತ್ತೆ ಅಲ್ಲಿ ಅಂಟಿಸಿ. ನಾ ಮಾಡಿರೋದು ಹಂಗೆ ದಯಮಾಡಿ ಫೋಟೋ ಕೇಳಿದ್ರಲ್ಲ ಇಟ್ಕೊಳ್ಳಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಪ್ರಿಂಟ್ ಇವು ಹೀಲ್ ಕೊಡ್ತಾ ಇದೆ ಖಂಡಿತ. ಏನು ಆಮೇಲೆ ಇನ್ನೊಂದು ಎಮೋಷನ್ಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಮೇಡಮ್. ಅದು ನಾನು ಇವತ್ತೆಲ್ಲ ತುಂಬಾ ಫ್ರೀ ಆಗಿದ್ದೀನಿ. ದಿನ ಬರೆಯೋದು ಅಷ್ಟೊಂದು ಇದ್ರೂ ಏನ್ ಇರ್ತಿಲ್ಲ, ಬಟ್ ಇನ್ನೂ ಫ್ರೀ ಆಗಿದೆ. ಇನ್ನೂ ಒಂದ್ ಸ್ವಲ್ಪ ಬರೆಯೋದು ಸ್ವಲ್ಪ ಇದೆ, ಕೆಳಗಡೆ ಕೊಟ್ಟಿದ್ದೀರಾ ಇನ್ನರ್ ಚೈಲ್ಡ್ ಏನೇನ್ ಬರಿಬೇಕು ಅನ್ನೋದ್ರಲ್ಲಿ. ಅದು ಸಾಯಂಕಾಲ ರಾತ್ರಿ ಮಾಡ್ತೀನಿ, ಮಧ್ಯಾಹ್ನ ಎಲ್ಲ ಇದು ಮಾಡ್ತೀನಿ. ಐ ಆಮ್ ವೆರಿ ಹಾರ್ಡ್ ಆಫ್ ಡಾಕ್ಟರ್ ವಿಷ್ಣು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ವಂಡರ್ಫುಲ್ ವಿತ್ ದಿಸ್ ಬುಕ್. ಈ ಬುಕ್ ತುಂಬಾ ವಂಡರ್ಫುಲ್. ಇಟ್ ಸಾಲ್ವ್ಸ್ ಅವರ್ ಫೈನಾನ್ಷಿಯಲ್, ಎಮೋಷನಲ್, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಎವ್ರಿಥಿಂಗ್. ಟುಡೇ ವಿ ಆರ್ ಆಲ್ ಬಿಕೇಮ್ ಕ್ವೈಟ್. ನಾವು ಕ್ವೈಟ್ ಆಗಿದ್ದೀವಿ, ಕಾಮ್ ಆಗಿದ್ದೀವಿ ಅಂಡ್ ಪಾಸಿಟಿವ್ ಮೈಂಡೆಡ್ ಆಗಿದ್ದೀವಿ. ಬೈ ದ ಕ್ಲಾಸ್ ಆಲ್ ಆರ್ ಗೋಯಿಂಗ್ ವೆಲ್. ನೆಕ್ಸ್ಟ್, ಸೊ ಇದರಿಂದ ನಾವೆಲ್ಲರಿಗೂ ಒಳ್ಳೇದಾಗಿದೆ. ಮೇಡಮ್ ತುಂಬಾ ಒಳ್ಳೇದ್ ಮಾಡಿದ್ದಾರೆ. ಸೊ ಅವ್ರು ನಮ್ಗೆ ಮಾಡಿದ ಪುಣ್ಯ ಡಬಲ್ ಪುಣ್ಯ. ಸೊ ನಾವ್ ಹಿಂಗಿದೆ ತರ ನಾವೇನ್ ಮಾಡ್ಬೇಕು, ನಮ್ನ ಹಿಂಗೆ ಇಟ್ಕೊಂಡು ಮುಂದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ ಇದರಿಂದ ಇದೆಲ್ಲ ಮಾಡಿ ಕ್ಲಾಸಿಂದ ತುಂಬಾ ಸಕ್ಸಸ್ ಸ್ಟೋರೀಸ್ ಬಂದಿದೆ ಅಲ್ವಾ. ಸೊ ಈಗ ನಾನು ಏನ್ ಹೇಳ್ಬೇಕು ಅಂತಿದ್ರೆ ಇದೀನಿ ಅಂದ್ರೆ, ಈ ಸ್ಪೀಚ್ ಆಗಿದ ತಕ್ಷಣ ಎಲ್ರು ಯಾರ್ಯಾರು ಏನ್ ಸಕ್ಸಸ್ ಸ್ಟೋರಿ ಆಗಿದೆ ಅವರೆಲ್ಲರೂ ಒಬ್ಬೊಬ್ಬರಾಗಿ ತಮ್ಮ ಒಂದು ಸಕ್ಸಸ್ ಸ್ಟೋರಿನ ಹೇಳ್ಬೇಕು. ಹೇಳಿ ಮೇಡಮ್ಗೆ, ಯೂನಿವರ್ಸ್ಗೆ ಸಂತೋಷ ಪಡಿಸ್ಬೇಕು. I thank you, Dr. Vaishnavi ma'am, on behalf of all. I thank you, universe, for granting wonderful guru. So I thank once again everybody here who has given me opportunity to hear my words about the class, and I thank universe for giving me an opportunity to talk few words about the class. So I request those who have undergone success stories, I ask to reveal them and say gratitude to ma'am and Vaishnavi, and thereby I close my small speech about the class. Thanking you, Dr. Vaishnavi ma'am and Dr. and universe. Thank you I'm so sorry, much. please forgive me. I love you. I Sorry, have. please forgive me. Thank you. I love your beautiful speech. Short and sweet, beautiful, lovely. Love. Course,
ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿ ಎಷ್ಟು ಚಂದ ಹೇಳಿದಾರೆ. ಅದ್ಭುತ. ಎಸ್ ಮ್ಯಾಮ್, ನಿಜಲು ಥ್ಯಾಂಕ್ ಯು. ತುಂಬಾ ಬ್ಯೂಟಿಫುಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿದ್ದಾರೆ. ಇಟ್ಸ್ ಅಲ್ವಾ? ರಿಯಲಿ ನೈಸ್. 3 ಎಸ್, ಕೋರ್ಸ್ ಎಷ್ಟು ಚಂದ ಮಾಡಿ ಹೇಳಿದ್ರು. ಎಸ್. ಬಿಂದು ನಾಗೇಶ್ ಅವ್ರದ್ದು ಇದಿತ್ತು ಮೇಡಮ್, ಅವರು ಕ್ಲಾಸ್ ಬಗ್ಗೆ ಹೇಳೋರಿದ್ರು ಅಂಡ್ ಶಿ ಓಕೆ. ವಾಂಟೆಡ್ ಟು ವೆಲ್ಕಮ್ ಯು ಆಲ್ಸೋ. ಓ, ಸೊ ಐ ಆಸ್ಕ್ ಹರ್ ಓಕೆ. ಟು ಯಾ ಸರಿ. ಬಿಂದು ನಾಗೇಶ್ ಮ್ಯಾಮ್. ನಮಸ್ಕಾರ. ನಮಸ್ತೆ. ಐ ಆಮ್ ಸಾರಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ. ಐ ಲವ್ ಯು. ಐ ಥ್ಯಾಂಕ್ ಯು ಮ್ಯಾಮ್. ಎಸ್. ಆಕ್ಚುಲಿ ವೆಲ್ಕಮ್ ಸ್ಪೀಚ್ ಮಾಡ್ಬೇಕು ಅಂತ ಹೆಸರು ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ನಿನ್ನೆ ಅಷ್ಟೇ ಮೆಸೇಜ್ ಮಾಡಿದೆ. ವೆಲ್ಕಮ್ ಸ್ಪೀಚ್ ಅಂತ ಹೇಳೋದು ಮರ್ತೋಯ್ತು ನನ್ಗೆ. ಜಸ್ಟ್ ಇವಾಗ ಆದ್ರೂ ವೆಲ್ಕಮ್ ಮಾಡ್ತೀನಿ. ಖಂಡಿತ. ಇವತ್ತಿನ ದಿನ ನಮ್ದು ಲಾಸ್ಟ್ ಕೊನೆ ದಿನ. ಆಕ್ಚುಲಿ ಫೀಲ್ ಆಗ್ತಾ ಇದೆ. ಇಷ್ಟು ಬೇಗ ಕ್ಲಾಸಸ್ ಮುಗ್ದಿದೆ, ಎಷ್ಟು ಬೇಗ ಡೇಸ್ ಹೋಯ್ತು ಹೇಳೇ ಗೊತ್ತಾಗಿಲ್ಲ. ಆಮೇಲೆ ಇವತ್ತಿನ ದಿನ ನಾನ್ ಮಾತಾಡ್ತಿರುವಂತ ವ್ಯಕ್ತಿ ಬಗ್ಗೆ ಅಂದ್ರೆ ಅದು ಸಾಮಾನ್ಯ ಅಲ್ಲ. ಇಟ್ಸ್ ವೆರಿ ವೆರಿ ಟ್ರೂ. ಮತ್ತೆ ಎಷ್ಟೋ ಜನ ಹೆಣ್ಮಕ್ಳ ಬಾಳಲ್ಲಿ ಅದೇ ಎಷ್ಟೋ ಉದ್ಧಾರ ಮಾಡಿದೀರ. ಮತ್ತೆ ಎಷ್ಟು ಜನರಿಗೆ ಎಷ್ಟೆಷ್ಟು ತಮ್ಮ ನಿಮ್ದು ಮಂತ್ರ ತಂತ್ರ ವಿದ್ಯೆ ಎಲ್ಲ ಹೇಳ್ಕೊಟ್ಟು ಎಷ್ಟು ಜನರಿಗೆ ಹೀಲಿಂಗ್ ಮಾಡಿ ಆ ಹೀಲಿಂಗ್ ಮುಖಾಂತರ ಅವ್ರ ಜೀವನವನ್ನ ಅವ್ರು ಉದ್ಧಾರ ಮಾಡ್ಕೊಂಡಿದ್ದಾರೆ. ಮತ್ತೆ ಇಂಟರ್ನ್ಯಾಷನಲ್ ಲೈಫ್ ಕೋಚ್ ನಮ್ಗೆ ಈಸಿಲಿ ಅಷ್ಟು ಅವೈಲೇಬಲ್ ಆಗ್ತಾರೆ ಅಂದ್ರೆ ಇದೆಲ್ಲ ಸಾಮಾನ್ಯವಾದಂತದ್ದಲ್ಲ. ಐ ಹಾರ್ಟ್ಫುಲಿ ವೆಲ್ಕಮ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮ್ದು ವಿಡಿಯೋಸ್ ನಾನು ಯೂಟ್ಯೂಬ್ ಅಲ್ಲಿ ಎಷ್ಟೋ ಸಾರಿ ನೋಡಿದ್ದೆ, ಬಟ್ ಯಾವಾಗ ಕ್ಲಾಸಿಗೆ ಜಾಯಿನ್ ಆದ್ನೋ ಅವಾಗ ಲೈಫ್ ಅಲ್ಲಿ ನನ್ ಎನರ್ಜಿ ಪೂರಾ ಶಿಫ್ಟ್ ಆಗೋಗಿದೆ. ಅದು ಗೊತ್ತಿಲ್ಲ. ಅದು ಫಸ್ಟ್ ನಗುನೇ ಇರ್ಲಿಲ್ಲ, ಫುಲ್ ಸ್ಯಾಡ್ನೆಸ್ ಅಲ್ಲಿ ಇತ್ತು. ಇವಾಗ ಅದ್ ಯಾವ್ದೂ ಇಲ್ಲ. ಮೀನ್ಸ್ ಕೋಪ ಬರುತ್ತೆ ಮಕ್ಳು ತೀಟೆ ಮಾಡಿದಾಗ ಬಿಟ್ರೆ, ಅದು ಇನ್ನೊಬ್ರನ್ನ ನೋಡಿದಾಗ ಅದು ಚೇಂಜ್ ಆಗಿ ಹೋಗ್ಬಿಡತ್ತೆ. ಆಮೇಲೆ ನಿಮ್ಮಿಂದಾಗಿ ಎಷ್ಟು ಮನೆಗಳು ಗೊತ್ತಿಲ್ದೇನೆ ಉದ್ಧಾರ ಆಗಿರುತ್ತೆ. ಬಟ್ ಕೆಲವೊಂದ್ಸರಿ ಅದು ಹೇಳ್ಕೊಳ್ಲಿಕ್ಕೆ ಆಗದೆ ಇರ್ಬೋದು. ಇನ್ನೇ ನಾನ್ ನಿಮ್ ಕ್ಲಾಸನ್ನ ಆಕ್ಚುಲಿ ಅಟೆಂಡ್ ಮಾಡಿದ್ಕಿಂತವ ಅಂದ್ರೆ ಕೇಳಿಸ್ಕೊಂಡಿದ್ದೆ ಜಾಸ್ತಿ. ನೀವ್ ಹೇಳಿರೋ ಎಲ್ಲಾ ಟೆಕ್ನಿಕ್ಸ್ ಅನ್ನ ಮಾಡಿದ್ರೆ ನನ್ಗೆ ಇನ್ನೂ ಜಾಸ್ತಿ ಸಿಕ್ತಿತ್ತೇನೋ. ಬಟ್ ಇವಾಗೂನು ಸಿಕ್ಕಿದೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಫಸ್ಟ್ ಡೇ ಇಂದನೇ ಅದ್ ನನ್ಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. 15 ಡೇಸ್ ಸ್ಯಾಲರಿ ಆಗಿರ್ಲಿಲ್ಲ, ಅವಾಗಿಂದವ ಸ್ಟಾರ್ಟ್ ಆಯ್ತು. ನಿಮ್ದು ಫಸ್ಟ್ ಓರಿಯಂಟೇಶನ್ ಕ್ಲಾಸ್ ದಿನ ನೀವು ಅದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ಸಿದ್ರಿ. ಅವಾಗ್ಲ ಅದು ವಿದಿನ್ ಹಾಫ್ ಅನ್ ಅವರ್ ಅಂಡ್ 15 ಮಿನಿಟ್ಸ್ ಅಲ್ಲಿ ನನ್ಗೆ ಸ್ಯಾಲರಿ ಕ್ರೆಡಿಟ್ ಆಯ್ತು. ಆಯ್ತಾ? ಬ್ಯೂಟಿಫುಲ್. ಅದಾದ್ಮೇಲೆ ನಂದು ಇನ್ನೊಂದು ತುಂಬಾ ದಿನದಿಂದ ಒಂದು ನೀವು ಮೊಬೈಲ್ ತಗೋಬೇಕು ಅಂತಿತ್ತು. ಅದು ಬೈ ಮಿಸ್ಟೇಕ್ ಆಗಿ ನನ್ ಮಗಳು ಬಿದ್ಬಿಟ್ಟು ಅದು ಹಾಕಿದ್ಲು. ಅವಾಗ ಇನ್ನೊಂದು ಹೊಸದು ಮೊಬೈಲ್ ಬಂತು. ಹೊಸ ಮೊಬೈಲು ತಗೊಂಡಾಯ್ತು. ಆಮೇಲೆ ನೆಕ್ಸ್ಟ್ 2-3 ಅಮೌಂಟ್ ಬರೋದಿತ್ತು, ಅದ್ರೊಳಗೂ ಎಲ್ಲ ಆ 2-3 ಅಮೌಂಟ್ ಬಂತು. ನೆಕ್ಸ್ಟ್ ಇನ್ನೇ ರಿಲೇಶನ್ಶಿಪ್ ಸ್ವಲ್ಪ ಚೆನ್ನಾಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಇನ್ನೇನಂತಂದ್ರೆ ಆನ್ಸಿಸ್ಟರ್ಸ್ ಹೀಲಿಂಗ್ ಕ್ಲಾಸ್ ಅಲ್ಲಿ ಅದು ಆನ್ಸಿಸ್ಟರ್ದು ಕರ್ಮ ಹೇಳ್ಬೇಕಾದ್ರೆ ಅವಾಗ ನನ್ನ ಜೊತೆಯಲ್ಲೇ ಎಲ್ಲ ಮಂಗಗಳು ಬಂದ್ಬಿಟ್ಟು, ನಾನು ಬಿಲೀವ್ ಮಾಡ್ತೇನೆ ಆಕ್ಚುಲಿ ಅವ್ರು ನಮ್ಮ ಆನ್ಸಿಸ್ಟರ್ಸ್ ಅಂತ. ತುಂಬಾ ಆನ್ಸಿಸ್ಟರ್ಸ್ ಬಂದ್ರು ಅವತ್ತಿನ ದಿನ, ಮಂಗಳವಾರ ದಿನ. ನನ್ಗೆ ಹ್ಯಾಪಿ ಆಯ್ತು. ನೆಕ್ಸ್ಟ್ ಅಂತಂದ್ರೆ ಇನ್ನೇ ಮತ್ತೆ ಏನಕ್ಕಂತ ಹೇಳಿದ್ರೆ ಮಗ್ನಲ್ಲಿ ಸ್ವಲ್ಪ ಅವನ್ ಬಿಹೇವಿಯರ್ಸ್ ಮತ್ತೆ ಅಮ್ಮನ್ ಬಿಹೇವಿಯರ್ ಎಲ್ಲರೂ ನನ್ನ ಹಸ್ಬೆಂಡ್ ಬಿಹೇವಿಯರ್ಸ್ ಅಂದ್ರೆ ನಾನ್ ಹೀಲಿಂಗ್ ಮಾಡ್ಕೊಂಡಿದ್ರಿಂದ ಎಂಟೈರ್ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಆಕ್ಚುಲಿ ಚೇಂಜ್ ಆಗಿ ಹೋಗಿದೆ. ಮೀನ್ಸ್ ನನ್ನ ಅಮ್ಮ ಚಿಕ್ಕ ಪುಟ್ಟದಕ್ಕೂ ಸಿಟ್ ಮಾಡ್ಕೊಳ್ತಾ ಇದ್ರು. ಇವಾಗ ಅದನ್ನ ಬಂದ್ ಮಾಡ್ಬಿಟ್ಟಿದ್ದಾರೆ. ಮೀನ್ಸ್ ನಾನು ಅದ್ರ ಬಗ್ಗೆ ಮೈಂಡ್ ಮಾಡ್ತಾ ಇಲ್ಲ, ನಾನ್ ಸೆಲ್ಫ್ ಹೀಲಿಂಗ್ ಮಾಡ್ಕೊಂಡಿದ್ದೇನೆ. ಮತ್ತೆ ಇದು ಯಾವ್ದಂತಂದ್ರೆ ಮಗನಾದ್ರೂ ಅಷ್ಟೇ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಹಸ್ಬೆಂಡ್ ಕೂಡ ಅಷ್ಟೇ ಓಪನ್ ಅಪ್ ಆಗ್ತಾ ಇದಾರೆ. ಅವರು ಏನನ್ನೂ ಓಪನ್ ಹಾಗೆ ಹೇಳ್ತಾ ಇರಲ್ಲ, ಸ್ವಲ್ಪ ಓಪನ್ ಅಪ್ ಆಗಿ ಇವಾಗ ಮಾತಾಡ್ತಾ ಇದಾರೆ. ಆಮೇಲೆ ಇನ್ನೇ ನನ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಮಾಡಿದ್ರೆ ಶೇಕ್ ಆಗ್ತಿತ್ತು, ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನಾದ್ರೂ ಸ್ವಲ್ಪ ವಾಯ್ಸ್ ರೇಸ್ ಆದ್ರೂ ಟ್ರಿಗರ್ ಆಗ್ತಿತ್ತು, ಮೀನ್ಸ್ ಕೈಯೆಲ್ಲ ಶೇಕಿಂಗ್ ಆಗ್ತಿತ್ತು. ಇವಾಗ ಯಾರು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅಷ್ಟೇ ಅಷ್ಟು ಅಂದ್ರೆ ಕಾನ್ಫಿಡೆನ್ಸ್ ಮತ್ತೆ ಡೇರಿಂಗ್ ಬಂದಿದೆ. ಮೀನ್ಸ್ ಅಂದ್ರೆ ಭಯ ಬಾಧೆ ದುಃಖ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ದೂರ ಆಗಿದೆ. ಆಮೇಲೆ ಕೋಪ ಮಾತ್ರ ಸ್ವಲ್ಪ ಇಷ್ಟು 3 ದೂರ ಆಗಿದೆ. ಬಟ್ ಕೋಪ ಮಾತ್ರ ಮಕ್ಳ ಮೇಲೆ ಸ್ವಲ್ಪ ಅವಾಗ ಬರುತ್ತೆ ಅವ್ರು ಮಾಡೋದಕ್ಕೆ. ಅದೇ ಅದು ಒಂದ್ ಸ್ವಲ್ಪ ಇದಿಷ್ಟೇ ಬರುತ್ತೆ ಬಿಟ್ರೆ ಮತ್ತೆ ಯಾವ್ದೇ ರೀತಿದ ಆ ತರದ್ದಿಲ್ಲ. ಅದಾದ್ಮೇಲೆ ಇನ್ನೊಂದು ನೀವು ಒಂದ್ ಮಾತು ಹೇಳಿದ್ರಿ ಮ್ಯಾಮ್,
ಯಾವ್ದು ಗೊತ್ತಾ? ಅದ್ರಿಂದ ನಾನು ಫುಲ್ ಎಂಟೈರ್ ಎನರ್ಜಿನೇ ಶಿಫ್ಟ್ ಆಗಿ ಹೋಗಿದೆ. ಮೀನ್ಸ್ ಏನಂತಂದ್ರೆ ನೀವು ನಿಮ್ ತಂದೆಯಲ್ಲಿರುವಂತಹ ಗುಣ ಹೇಟ್ ಮಾಡಿದ್ರೆ ನಿಮ್ ಗಂಡನಲ್ಲೂ ಅದೇ ತರ ಗುಣನೇ ಬರ್ತದೆ. ಆ ಗುಣನ ನಿಮ್ ಮಗ್ನಲ್ಲೂ ಬರ್ತದೆ, ಅದು ಅವ್ರ ಮಕ್ಳಿಗೆ ಹೋಗ್ತದೆ ಅಂತ ಈ ಮಾತನ್ನ ಏನ್ ಹೇಳಿದ್ರಿ. ಆಮೇಲೆ ಯಾರ್ ಹೇಗಿದ್ದಾರೆ ಹಾಗೆ ಎಕ್ಸೆಪ್ಟ್ ಮಾಡ್ಕೋಬೇಕು, ನಾವ್ ಜಡ್ಜ್ ಮಾಡ್ಲಿಕ್ ಬಂದಿಲ್ಲ, ನಾವ್ ಅಬಂಡೆನ್ಸ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ ಬಂದಿರೋದಂತ ಈ ಮಾತ್ ಏನ್ ಹೇಳಿದ್ರಲ್ಲ, ಅವತ್ತಿಂದ ಆ ಮಾತ್ ನನ್ ಕಿವಿಯಿಂದ ಹೋಗ್ತಾನೆ ಇಲ್ಲ. ಯಾವಾಗ್ಲಾದ್ರೂ ನನ್ನ ಹಸ್ಬೆಂಡ್ ನನ್ ಮುಖ ನೋಡಿದ್ರೆ ನನ್ಗೆ ಸಿಟ್ಟು ಬರೋದು. ಇವಾಗ ಇಲ್ಲ, ಅವ್ರು ಬರ್ಲಿ, ಅವರಿಗೆ ಸಮಾಧಾನವಾಗಿ ಮಾತಾಡ್ಬೇಕು, ಈ ತರ ಅವ್ರ ಮುಖ ನೋಡ್ರೆ ಇಲ್ಲ ಈ ವ್ಯಕ್ತಿ ಹಾಗೆ ನಾನ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಅಷ್ಟು ಮೆಂಟಲಿಟಿಲಿ ಸ್ಟ್ರಾಂಗ್ನೆಸ್ ಬಂದ್ಬಿಟ್ಟಿದೆ. Acceptance, beautiful. ಸೀರಿಯಸ್ಲಿ ಎಕ್ಸೆಪ್ಟೆನ್ಸ್ ಬಂದ್ಬಿಟ್ಟಿದೆ ಮ್ಯಾಮ್. ಆಮೇಲೆ ಇನ್ನ ಹೇಳ್ಬೇಕಂದ್ರೆ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಪಾಪ ನೀವು ಬೆಳಿಗ್ಗೆ ಎಷ್ಟು 4 ಗಂಟೆಗೆ 3 ಗಂಟೆಗೆಲ್ಲ ಎದ್ದಿ 3 ಕ್ಲಾಸನ್ನ ಅಟೆಂಡ್ ಮಾಡಿ ಎಲ್ರನ್ನ ನೀವು ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಎಷ್ಟು ಒಳ್ಳೇದಾಗಿ ಕರ್ಕೊಂಡ್ ಹೋಗ್ತಾ ಇದ್ದೀರಿ. ಅಷ್ಟೇ ದೇವ್ರು ನಿಮ್ಗೆ ಕೂಡ ಒಳ್ಳೇದ್ ಮಾಡ್ಲಿ, ಮತ್ತೆ ನಿಮ್ಮ ಲೈಫ್ ಅಲ್ಲೂ ನೀವ್ ಏನ್ ಅನ್ಕೊಂಡಿದ್ದೀರಾ ಅದಕ್ಕಿಂತ ಜಾಸ್ತಿ ಸಕ್ಸಸ್ ಸಿಗ್ಲಿ. ಎವ್ರಿಥಿಂಗ್ ನೀವ್ ಏನೇನ್ ಬಯಸ್ತೀರಾ ಎಲ್ಲ ಸಿಗ್ಲಿ. ನಿಮ್ಮ ಆಶೀರ್ವಾದ ನಮ್ ಮೇಲೆ, ನಮ್ ಕುಟುಂಬದ ಮೇಲೆ ಯಾವಾಗ್ಲೂ ಸದಾ ಇರ್ಲಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಮತ್ತೆ ಶಿವಕುಮಾರ್ ಸರ್ ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್. ಲಕ್ಷ್ಮಿ ಮೇಡಮ್ ನಿಮ್ಗೂ ಥ್ಯಾಂಕ್ಸ್. ಯಾಕಂದ್ರೆ ಕೆಲವೊಂದ್ಸರಿ ನಾವೇನಾದ್ರೂ ತಲೆ ತಿಂದಿರ್ತೇವೆ, ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಮತ್ತೆ ಮೇಡಮ್ ಇನ್ನು ಅಂತ ಹೇಳ್ಬೇಕಂದ್ರೆ ನಾವು ನಾನು ಎಸ್ಪೆಷಲಿ ನನ್ನ ಜೀವನದುದ್ದಕ್ಕೂ ನೀವು ಹೇಳಿರುವಂತ ಕೆಲವೊಂದು ಮೋಟಿವೇಶನ್ಸ್ ಏನಿದೆ ನನ್ನ ಲೈಫಲ್ಲಿ ನಾನು ಅಡಾಪ್ಟ್ ಆಲ್ರೆಡಿ ಮಾಡ್ಕೊಂಡಿದ್ದೇನೆ, ಇನ್ನೂ ಸಹ ಮಾಡ್ಕೊಂತಿದ್ದೀನಿ, ಮತ್ತೆ ಮುಂದೆನೂ ಕೂಡ ಮಾಡ್ತೀನಿ. ನನ್ನ ಲೈಫ್ ಎಲ್ಲಿವರೆಗೆ ಎಂಡ್ ಆಗುತ್ತೆ ಅಲ್ಲಿವರೆಗೂ ಡಾಕ್ಟರ್ ವೈಷ್ಣವಿ ನನ್ನ ಮೈಂಡ್ ಇಂದ ಮನ್ಸಿಂದ ಯಾವಾಗ್ಲೂ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್. Thank you so much. ಹಾರ್ಟ್ ಟಚ್, ಕಣ್ಣಲ್ಲಿ ಬದುಕಿನ ಸಾರ್ಥಕತೆ ಇದೆ ಅನ್ಸುತ್ತೆ. ಅದಕ್ಕಿಂತ ಇನ್ನೇನು ಬೇಡ. ಐ ಆಮ್ ಸೋ ಹ್ಯಾಪಿ. ಇಟ್ಸ್ ಎನಫ್ ಫಾರ್ ಮಿ. ಥ್ಯಾಂಕ್ ಯು. ನಿಜವಾಗ್ಲೂ ನಮ್ ಜೀವನದ ಒಂದು ಸಾರ್ಥಕತೆ ತೋರಿಸಿರಿ, ಜೀವನದ ಸಾಕ್ಷಾತ್ಕಾರನೇ. ಹಗ್ಗಿ ಹಗ್ಗಿ ಹಗ್ಗಿ. ಓಕೆ. ಲವ್ ಯು so much. Don't ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು always ಸೊ ಮಚ್. with you. Okay? Don't. So amazing, heart touching words ನೇ ಹೇಳಿದ್ರಿ. ರಿಯಲಿ ನನ್ನ ಒಂದು ನಾಲೆಡ್ಜ್ ಇಂದ ನಿಮ್ಮೆಲ್ಲರ ಬದುಕಲ್ಲಿ ಇಷ್ಟು ಸಂತಸ, ಇಷ್ಟು ಖುಷಿ, ಇಷ್ಟು ನೆಮ್ಮದಿ ಸಿಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಐ ಆಮ್ ರಿಯಲಿ ಥ್ಯಾಂಕ್ಸ್ ಟು ಯೂನಿವರ್ಸ್. ಯಾಕೆಂದ್ರೆ ಕಷ್ಟ ಬಂದಾಗ್ಲೇ ನಾನು ಈ ಒಂದು ಹುಡ್ಕೊಂಡಿದ್ದು ಈ ದಾರಿನ. ಸೊ ಈ ದಾರಿಯಿಂದ ಸಾವಿರಾರು ಜನರ ಬದುಕು ಬದಲಾವಣೆ ಆಗ್ತಿದೆ. ಬಹುಶಃ ಇದೇ ನನ್ನ ಸೋಲ್ ಪರ್ಪಸ್ ಅನ್ಸುತ್ತೆ. ಯಾಕೆಂದ್ರೆ ನಾನು ಯಾವತ್ತೋ ಏನೋ ಮಾಡ್ಕೋಬೇಕಾಗಿತ್ತು, ಇವತ್ತು ನಿಂತಿದ್ದು ಬಹುಶಃ ಗೊತ್ತಿಲ್ಲ, ಯೂನಿವರ್ಸ್ ಇಚ್ಛೆ ಬೇರೆ ಏನೋ ಆಗಿತ್ತು ಅಂತ. ಸೊ ನನ್ನಿಂದ ನಿಮ್ಮೆಲ್ಲರ ಬದುಕಲ್ಲಿ ಖುಷಿ ಸಿಗ್ತಿದೆಯಲ್ಲ ಅಷ್ಟೇ ಸಾಕು. ಮನುಷ್ಯ ಬಂದಿರೋದೇ ಅವನು ಖುಷಿಯಾಗಿದ್ದು ಮತ್ತೊಬ್ಬರಿಗೆ ಖುಷಿನ ಹಂಚಕ್ಕೆ. ಭಯ, ಬಾಧೆ, ದುಃಖದಿಂದ ಖುಷಿ ಅನ್ನೋದನ್ನೇ ನಾವು ಫುಲ್ ಹೈಡ್ ಮಾಡಿ ಮಿಕ್ಕಿದ್ದೆಲ್ಲವನ್ನ ಮಾಡ್ತಾ ಇದ್ವಿ. ಬಟ್ ಇವತ್ತು ಆ ನಿಜವಾದ ಕ್ಲಾರಿಟಿ ಏನು, ಆ ಒಂದು ಟ್ರೂ ನೇಚರ್ ಏನು ಅನ್ನೋದು ನಿಮಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಅಂಡ್ ಲೈಫ್ ಟೈಮ್ ಅಳವಡಿಸ್ಕೊಂಡಿದ್ದೀನಿ ಅಂದ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಎಸ್, ಏನೇ ಬಂದ್ರೂ ಕೂಡ ನಾನು ಹೇಳಿರೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಭಯ, ಬಾಧೆ, ದುಃಖಕ್ಕೆ ಒಳಗಾಗ್ತು ಅಷ್ಟೇ. ಸಿಂಪಲ್ ಥಿಂಗ್. Thank you so much. Love you. Thank you, Bindu ma'am. It was very nice. Yes, thank you. God bless you. It's ಪದಗಳು ಇಲ್ಲ ಅನ್ನೋ ತರ. ಸೊ ಫಸ್ಟ್ ಆಫ್ ಆಲ್ ಮಗದೊಮ್ಮೆ ಗ್ರಾಜುಯೇಷನ್ಗೆ ಎಲ್ಲರಿಗೂ ಸ್ವಾಗತ. ಏಕೆಂದ್ರೆ ದಿಸ್ ಇಸ್ ಟ್ರಾನ್ಸ್ಫಾರ್ಮೇಶನ್, ನಿಮ್ಮ ಸೆಲೆಬ್ರೇಷನ್ ಡೇ ಇವತ್ತು. ಇಷ್ಟು ದಿನ ದುಃಖದಲ್ಲಿ, ನೋವಲ್ಲಿ, ಕಷ್ಟದಲ್ಲಿ, ಪೇನ್ ಅಲ್ಲಿ, ಕನ್ಫ್ಯೂಷನ್ ಅಲ್ಲಿ ಅಲ್ವಾ, ಫ್ರಮ್ ದ ಬಿಗಿನಿಂಗ್ ಇಂದ ಕ್ವಶನ್ಸು, ಕನ್ಫ್ಯೂಷನ್, ಡೌಟು, ಆಮೇಲೆ ಇದಾಗತ್ತಾ ಇಲ್ವಾ, ಇದ್ ಮಾಡಿದ್ರೆ ಆಗತ್ತಾ ಇಲ್ವಾ, ಈ ಎಲ್ಲ ಗೊಂದಲದಿಂದ ಇವತ್ತು ನಿಮಗೆ ಇಷ್ಟು ದಿನದಲ್ಲಿ ಫೈನಲ್ ರಿಸಲ್ಟ್ ಸಿಕ್ಕಿ ಇವತ್ತು ನೀವು ಒಂದು ಜರ್ನಿ, ಕಾನ್ಫಿಡೆನ್ಸ್ ಜರ್ನಿ ಅಂಡ್ ಕ್ಲಾರಿಟಿ ಜರ್ನಿಯನ್ನ ಮುಟ್ಟಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಎಲ್ಲಾರ್ಗೂ ಕಂಗ್ರ್ಯಾಚುಲೇಷನ್ ಈ ಜರ್ನಿಗೆ, ಈ ಹೀಲಿಂಗ್ ಪವರ್ಗೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಥ್ಯಾಂಕ್ಸ್ ಟು ಯೂನಿವರ್ಸ್. ಯಾಕೆಂದ್ರೆ ಈ ಒಂದು ನಾಲೆಡ್ಜ್ 2018 ಅಲ್ಲಿ ನನ್ನ ಲೈಫಲ್ಲಿ ನಾನು ನಿಮ್ಮ ಹಾಗೆ
ಒಂದು ಸ್ಟ್ರಗಲ್ನ ಅನುಭವಿಸಿದಾಗ ನಾನು ಪುಸ್ತಕಗಳನ್ನ ಹುಡುಕಿ ಓದಿ ಅದೇನೋ ಅಂತಾರಲ್ಲ, ಬುಕ್ ಈಸ್ ದ ಬೆಸ್ಟ್ ಫ್ರೆಂಡ್ ಅಂತ. ನಮ್ಮ ನೋವು, ನಮ್ಮ ಕಷ್ಟ, ನಮ್ಮ ದುಃಖನ ಯಾರಿಗೆ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಭಗವಂತನಿಗೆ ಹೇಳ್ಬೇಕಂತೆ, ಪುಸ್ತಕವನ್ನ ಓದ್ಬೇಕಂತೆ. ಸೊ ಆ ಪುಸ್ತಕಗಳನ್ನ ಓದ್ತಾ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿಗೆ ಒಂದು ಏನಂತಾರೆ, ಅದು ಎಲ್ಲಿಂದ ಎಲ್ಲಿಗೋ ಕನೆಕ್ಟ್ ಆಗಿ ಹೇಗೆಗೋ ಬಂದು ಒಂದು ರೀತಿ ಕರ್ಮ ಹೀಲಿಂಗ್. ಈ ಒಂದು ಜರ್ನಿಯಲ್ಲಿ ನಾವು ಕರ್ಮವನ್ನ ಮೊದಲು ಕ್ಲೀನ್ ಮಾಡ್ಕೊಳ್ಬೇಕು. ಕರ್ಮನೇ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಕರ್ಮ ಬರುತ್ತೆ, ಯಾವ ಕಷ್ಟಗಳು ಹೇಗೆ ಬರುತ್ತೆ, ಯಾಕೆ ಈ ವ್ಯಕ್ತಿ ಇದಕ್ಕಿದಂತೆ ಬದಲಾವಣೆ ಆಗೋಗ್ತಾರೆ, ನನಗೆ ಯಾಕೆ ಇಷ್ಟು ಕಷ್ಟ ಬಂತು, ನನಗೆ ಯಾಕೆ ಇಷ್ಟು ದುಃಖ, ನನ್ನ ಲೈಫಲ್ಲಿ ಯಾಕೆ ಇಷ್ಟು ಪ್ರಾಬ್ಲಮ್ಸು, ಎಲ್ಲಾರು ಚೆನ್ನಾಗಿದ್ದಾರೆ, ನನಗೆ ಯಾಕೆ ಅಂತ ಹೊರತು ನಮ್ ಕರ್ಮ ಇಷ್ಟೊಂದಿದೆ, ನಾವ್ ಇಷ್ಟೊಂದು ಕರ್ಮ ಮಾಡಿದೀವಿ, ಈ ಕರ್ಮನ ಕ್ಲೀನ್ ಮಾಡ್ಕೋಬೇಕು ಅಂತ ಯಾವತ್ತೂ ನಾವ್ ಯೋಚನೆ ಮಾಡಲ್ಲ. ನನಗೆ ಯಾಕೆ ಅಂತಾನೆ ನೋಡ್ತೀವಲ್ಲ. ಸೊ ಆ ಜರ್ನಿ ನಾನು ಕೂಡ ಫೇಸ್ ಮಾಡಿದ್ದೆ. ಬಟ್ ಒಂದು ಸಮಯದಲ್ಲಿ ಎಲ್ಲಾರ ಹತ್ರ ನನ್ನ ಸಮಸ್ಯೆನ ಕೇಳಲಿಕ್ಕೆ ಹೋದಾಗ ಒಬ್ಬೊಬ್ರು ಒಂದೊಂದು ಹೇಳೋದು. ಒಬ್ರು ಜಾತಕ ದೋಷ ಅಂದ್ರು, ಒಬ್ರು ಪಿತೃಶಾಪ ದೋಷ ಅಂದ್ರು. ಯಾರು ನಮಗೆ ಕ್ಲಾರಿಟಿ, ರೈಟ್ ಆನ್ಸರ್ ಅಂತ ಯಾರು ಕೊಡೋದಿಲ್ಲ. ಇವತ್ತಿನ ದಿನ ಅಸ್ಟ್ರಾಲಜಿ ಅನ್ನೋದು ಒಂದು ಅದೇನೋ ಅಂತಾರಲ್ಲ ದಂಧೆ ಅಂತ, ಆ ರೀತಿ ಆಗೋಗಿದೆ. ಸುಮ್ನೆ ಬ್ಲಾಕ್ ಮ್ಯಾಜಿಕ್ ಅಂತಾರೆ, ಸುಮ್ನೆ ಅದು ಇದು ಅಂತ ಹೇಳಿ ಜನಗಳ ಮನಸ್ಸನ್ನ ಇನ್ನಷ್ಟು ಮತ್ತಷ್ಟು ನೆಗೆಟಿವ್ ಮಾಡೋದಕ್ಕೆ ನೋಡ್ತಾರೆ. ಸೊ ಆ ಸಂದರ್ಭದಲ್ಲಿ ನಾನು ಇಲ್ಲ, ಏನಾಗ್ತಾ ಇದೆ, ಗ್ರಹಗತಿಗಳದ್ದು ಒಂದು ಪವರ್ ಅಂತ ಇರುತ್ತೆ, ಆ ಗ್ರಹಗತಿಗಳೇನು, ಅದ್ರ ಬಗ್ಗೆ ನಾನು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು ಅಂತ ಸ್ಟಡಿ ಮಾಡ್ಕೊಂಡು ಬಂದೆ. ಅದರಲ್ಲಿ PhD ಡಾಕ್ಟರೇಟ್ ಮಾಡಿದೆ ಅಸ್ಟ್ರಾಲಜಿಲಿ. ಸೊ ರೈಟ್ ಅಸ್ಟ್ರಾಲಜರ್ ಅನ್ನೋರು ಹೇಗಿರ್ತಾರೆ, ಹೇಗೆ ಆ ರೈಟ್ ಥಿಂಗ್ ನಾವು ಜೀವನದಲ್ಲಿ ಪಡ್ಕೊಳ್ಬಹುದು. ಗ್ರಹಗತಿಗಳು ಕೆಟ್ಟೋಗಿರುತ್ತೆ, ಹೌದು, ಶನಿ ಏನು 7.5 ಬಂದಿರುತ್ತೆ. ಆ ಟೈಮಲ್ಲೂ ಕೂಡ ನಾವು ಸರಿ ಮಾಡ್ಕೊಳ್ಳುವಂತ ದಾರಿ ಇದೆಯಾ ಅಂತ ಹುಡುಕ್ತಾ ಬಂದೆ. ಅಲ್ಲಿಂದ ಲಾ ಆಫ್ ಅಟ್ರಾಕ್ಷನ್ ಜರ್ನಿಗೆ ಕನೆಕ್ಟ್ ಆಯ್ತು, ಯೂನಿವರ್ಸ್ಗೆ ಕನೆಕ್ಟ್ ಆದೆ. ನನ್ನದೇ ಆದಂತ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಮಾಸ್ಟರ್ ಮನಿ ಮೈಂಡ್ ಇವತ್ತು ಸಾಕಷ್ಟು ಮಿರಾಕಲ್ ಇವತ್ತಿಗೂ ಸಕ್ಸಸ್ ಸ್ಟೋರಿ ಬರ್ತಾ ಇದೆ. ಬಿಕಾಸ್ ಆಫ್ ಆ ಯೂನಿವರ್ಸ್ ಕನೆಕ್ಷನ್ ಒಂದು ಅದ್ಭುತವಾದ ಕನೆಕ್ಷನ್. ಆ ಸ್ಪಿರಿಚುವಲ್ ಜರ್ನಿನ ಅದು ಹೇಗೋ ಎಲ್ಲೋ ನೀವು ನಿಮ್ಮ ಸೋಲಲ್ಲಿ ನಾಲೆಡ್ಜ್ ಇದ್ರೆ, ನಾನು ಇಷ್ಟೇ ಹೇಳೋದು, ನಿಮ್ಮ ಸೋಲ್ ಆಲ್ರೆಡಿ ಆ ಪೂರ್ವ ಜನ್ಮದ ಸಂಸ್ಕಾರದಿಂದ ನನ್ನ ಕರ್ಮನ ನಾನು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅದು ಆಲ್ರೆಡಿ ಬಂದಾಗ, ಒಂದು ಸಣ್ಣ ಪೆಟ್ಟು, ಒಂದು ಸಣ್ಣ ಗಾಯ, ಒಂದು ಸಣ್ಣ ಬದುಕಿನ ನೋವು ಆದ್ರೆ ಸಾಕು, ನೀವ್ ಅಲ್ಲಿಂದ ಎಚ್ಚೆತ್ಕೊಂಡು, ಇದು ಇಲ್ಲಿಂದನೂ ಏನೋ ಆಗ್ತಾ ಇದೆ, ಈ ವ್ಯಕ್ತಿಗೆ ನಾನು ಈ ನೋವು ಕೊಟ್ಟಿದ್ದೆ, ಅಥವಾ ನಾನು ಈ ಪ್ರಾಬ್ಲಮ್ ಮಾಡಿದ್ದೆ, ಅದಕ್ಕೆ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ನಾವು ತಿಳ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ತಗೊಳ್ತೀವಲ್ಲ. ಯಾವ ವ್ಯಕ್ತಿನೂ ದ್ವೇಷ ಮಾಡ್ದಲೆ, ಇದಾಗ್ತಾ ಇರೋದು ನನ್ನ ಒಳ್ಳೇದಕ್ಕೆ, ಪ್ರತಿಯೊಂದು ಸಿಚುವೇಶನ್ ಆಗ್ತಿರೋದು ನಮ್ಮ ಒಳ್ಳೇದಕ್ಕೆ ಅಂತ ನಾವ್ ಯಾವಾಗ ನೋಡಿ ಹೆಜ್ಜೆ ಇಡ್ತೀವಿ, ಭಗವಂತನನ್ನ ನಂಬ್ತೀವಿ, ಯೂನಿವರ್ಸ್ನ ಬಿಲೀವ್ ಮಾಡ್ತೀವಿ, ಅಲ್ಲಿಂದ ನಮ್ ಲೈಫ್ ಜರ್ನಿ ಟೋಟಲಿ ಚೇಂಜ್ ಆಗುತ್ತೆ. ಯಾರು ನಮ್ಮನ್ನ ಅರ್ಥ ಮಾಡ್ಕೊಂತಾರೋ ಬಿಡ್ತಾರೋ, ನಮಗೆ ಅಂತ ಒಂದಷ್ಟು ಜನ ಯೂನಿವರ್ಸ್ ಕಳಿಸ್ತಾರೆ. ಒಂದಷ್ಟು ಬದುಕಲ್ಲಿ ಟ್ರಾನ್ಸ್ಫಾರ್ಮೇಶನ್ ನೋಡ್ತೀರಾ. ಸಾಕಷ್ಟು ನೀವು ಒಂದು ಪ್ರೀತಿಗೆ ಅಪೇಕ್ಷೆ ಪಟ್ಟಿರ್ಬೋದು, ಅಥವಾ ಒಂದು ದುಡ್ಡಿಗೆ ಅಪೇಕ್ಷೆ ಪಟ್ಟಿರ್ಬೋದು. ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾವಾಗ ಕರ್ಮವನ್ನ ಕ್ಲೀನ್ ಮಾಡ್ಕೊಂತೀರಾ. ಆ ಕರ್ಮ ಹೀಲಿಂಗ್ ಅನ್ನೋ ಜರ್ನಿನೇ ಅದ್ಭುತವಾದದ್ದು. ಪಾಸ್ಟ್ ಲೈಫ್ ಇರ್ಬೋದು, ಪ್ರೆಸೆಂಟ್ ಇರ್ಬೋದು, ಆನ್ಸೆಸ್ಟರ್ಸ್ ಕರ್ಮ ಇರ್ಬೋದು. ಈ 3 ಕರ್ಮಗಳೇ ನಮ್ಮ ಜೀವನದಲ್ಲಿ ಕಷ್ಟದ ಸುರಿಮಳೆಯಾಗಿ ಒಂದಕ್ಕೆ ಒಂದು ಲಿಂಕ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ನಾವು ಇದು ಕರ್ಮದಿಂದ ಬಂದಿದೆ ಅನ್ನೋ ಲೈಫ್ ಲೆಸನ್ ನಾವು ಅರ್ಥ ಮಾಡ್ಕೊಳ್ಳಲ್ಲ ಸೋಲ್ ಜರ್ನಿಲಿ, ಅಲ್ಲಿವರೆಗೂ ನಾವು ಮತ್ತೆ ಪೆಟ್ಟು ತಿಂತಾ ಇರ್ತೀವಿ. ಬಟ್ ನಿಮಗೆ ಈ 21 ದಿನದಲ್ಲಿ ಅರ್ಥ ಆಗಿದೆ, ಯಾವ ಕರ್ಮದಿಂದ ಬಂತು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗಿದೆ, ತಿಳ್ಕೊಂಡಿದ್ದೀರಾ. ಅಂಡ್ ನಿಮ್ಮ ಉಂಬಲ್ಲಿರುವಂತ ನೆಗೆಟಿವಿಟಿ ಇರ್ಬೋದು, ಚಕ್ರಾಸ್ ಅಲ್ಲಿರುವಂತ ನೆಗೆಟಿವಿಟಿ ಇರ್ಬೋದು, ಅಥವಾ ಒಂದು ಮನಿ ಬ್ಲಾಕ್ಸ್ ಇರ್ಬೋದು. ನಾನು ಮಾಡಿದ್ದು 3 ಕೋರ್ಸು, ಅನ್ಲಾಕ್ ಅಬಂಡೆನ್ಸ್, ಮನಿ ಮ್ಯಾಜಿಕ್ ಅಂಡ್ ಓಮ್ ಹೀಲಿಂಗ್ ಅಂಡ್ ಚಕ್ರಾಸ್ ಹೀಲಿಂಗು. ಆ 3ಕ್ಕೂ ನೀವು ಏನು ಒಂದು ಕೋರ್ಸ್ ಅಲ್ಲಿ ಏನೇನ್ ಹೇಳಿದೀನಿ ಅದೆಲ್ಲವನ್ನ ನೀವು ಮಾಡ್ಕೊಂಡು ಬಂದ್ರಿ. ಖುಷಿ ಆಗತ್ತೆ ನಿಜವಾಗ್ಲೂ. ನಿಮ್ಮೆಲ್ಲರ ಒಂದು ಅದ್ಭುತವಾದ ಒಂದು ಕೋಆಪರೇಷನ್ ಅಂಡ್ ಸಹಕಾರ ಮೇನ್ ಆಗಿ, ಅಂಡ್ ನಾನು ಹೇಳಿದ್ದೆಲ್ಲವನ್ನ ನೀವು ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ. ದಟ್ ಈಸ್ ಮೇನ್. ಯಾಕೆಂದ್ರೆ ಗುರಿ ಇರ್ಬೇಕು, ಗುರು ಇರ್ಬೇಕು. ಗುರು ಹೇಳೋದನ್ನ ಕೇಳ್ಕೊಂಡು ಹೋದ್ರೆ ಸಾಕು, ಅದೇನೋ ಬ್ಲೈಂಡ್ ಆಗಿ ನಂಬೇಕು ಅಂತಾರಲ್ಲ, ಹಂಗೆ ಬ್ಲೈಂಡ್ ಆಗಿ ನೀವು ನನ್ನನ್ನು ನಂಬಿದ್ದೀರಾ, ಅದಕ್ಕೆ ನಿಮ್ಗೆ ಇಷ್ಟು ರಿಸಲ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದೀರಾ. ಸೊ ಐ ಆಮ್ ಸೋ ಹ್ಯಾಪಿ. ಈ ನಿಮ್ಮೆಲ್ಲರಿಗೂ ನಾನು
ಒಂದು ಸಿಕ್ಟ್ ತಾಯಿ ಅಂತ ಯಾವಾಗ್ಲೂ ಹೇಳ್ತಿದ್ದೆ. ಸೊ ಎಸ್, ಬೇಜಾರಾಗಿದೆ, ಸಾರಿ. ಹೋಮ್ವರ್ಕಿಗಷ್ಟೇ ನಾನು ಸ್ಟ್ರಿಕ್ಟ್ ಮದರು, ಅದರ್ವೈಸ್ ಒಂಥರ ಲವ್ ಕನೆಕ್ಷನ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಈ 21 ದಿನ ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು. ನಾನು ಇಷ್ಟೇ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದು, ಟಿಲ್ ಯುವರ್ ಲಾಸ್ಟ್ ಬ್ರೀತ್. ಅಲ್ಲಿವರೆಗೂ ಏನೇ ಪ್ರಾಬ್ಲಮ್ ಬಂದ್ರೂ ಕೂಡ ಡಾಕ್ಟರ್ ವೈಷ್ಣವ್ ಮೇಡಮ್ ಹೇಳಿದಾರೆ, ಇದು ಆನ್ಸಿಸ್ಟರ್ಸ್ ಕರ್ಮ, ಇದು ಪಾಸ್ಟ್ ಲೈಫ್ ಕರ್ಮ, ಇದು ಪ್ರೆಸೆಂಟ್ ಕರ್ಮ. ನಾನು ಆ ವ್ಯಕ್ತಿಗೆ ಅದೇ ಪೇನ್ ನ ಕೊಟ್ಟಿದ್ದೆ, ಅದಕ್ಕೆ ನನಗೆ ಈ ಬಾಧೆ ಬರ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ಕಷ್ಟ ಯಾರಿಗೆ ಹೆಚ್ಚು ಬರುತ್ತೋ ದೇವರಿಗೆ ಫೇವ್ರೆಟ್ ಪರ್ಸನ್ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಕಷ್ಟ ಹೆಚ್ಚು ಬರುತ್ತೋ ನಾವು ದೇವರಿಗೆ ಬಹಳ ಫೇವ್ರೆಟ್ ಪರ್ಸನ್. ಕುಂತಿ ಯಾವಾಗ್ಲೂ ಕೇಳ್ತಿದ್ಲಂತೆ ವೇದವ್ಯಾಸ ದೇವರನ್ನ, ನನ್ ಕಷ್ಟ ಕೊಡಪ್ಪ, ನೀನು ಯಾವಾಗ್ಲೂ ಕಷ್ಟ ಕೊಡು. ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ಅಷ್ಟೇ ಸಾಕು ನನಗೆ, ಅದಕ್ಕಾದ್ರೂ ನೀನ್ ಕಷ್ಟ ಕೊಡು. ಕಷ್ಟ ಕೊಟ್ರೆ ಆಗ ನಾವು ದೇವರಿಗೆ ಹೆಚ್ಚು ಕನೆಕ್ಟ್ ಆಗಿರ್ತೀವಿ ಅಂತ. ಹಾಗೆ ಕಷ್ಟ ಏನಕ್ ಬರುತ್ತೆ ಅಂದ್ರೆ, ನೀವು ನಿಮ್ಮ ಒಂದು ಏನು ಭಗವಂತನಿಗೆ ನಿಮ್ ಕೆಪಾಸಿಟಿ ಗೊತ್ತಿರುತ್ತೆ. ಅಯ್ಯೋ ಅವ್ರಿಗೆ ಕಷ್ಟನೇ ಇಲ್ಲ, ನಮಗ್ ಮಾತ್ರ ಕಷ್ಟ ಅನ್ಕೊಂಡ್ರೆ ಅವ್ರಿಗೆ ಕೆಪಾಸಿಟಿ ಇಲ್ಲ ಕಷ್ಟನ ನಿಭಾಯಿಸಕ್ಕೆ. ನೀವು ಕಷ್ಟನ ನಿಭಾಯಿಸಿ ಇವತ್ತು ಇಷ್ಟೆಲ್ಲ ಸಾಧಿಸಿ, ಇಷ್ಟೆಲ್ಲ ನೋವು, ವ್ಯಥೆ, ಕಷ್ಟಗಳು, ದುಃಖಗಳು, ಅವಮಾನ, ಅಪಮಾನ, ನಿಂದನೆ, ನೋವು, ಮನೇಲಿರೋ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೀವು ಎದ್ದು ನಿಂತು ಇಷ್ಟು ಬೆಳೆದಿದ್ದೀರಾ, ಇಷ್ಟು ಸಾಧಿಸಿದೀರಾ ಅಂದ್ರೆ ಯು ಆರ್ ದ ಗ್ರೇಟ್. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೀವು ಯಾವಾಗ ನೀವು ವಿಲ್ ಪವರ್ ಕಳ್ಕೊಂತೀರಾ, ವಾಪಸ್ ಹೋಗಿ ನಿಮ್ ಜರ್ನಿಗೆ. ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ಸ್ಟ್ರಗಲ್ ಅನ್ಭೋಗ್ಸಿದೀರಾ, ಎಷ್ಟು ನೋವು ತಿಂದಿದ್ದೀರಾ, ನಿಮಗ್ ನೀವು ಎಷ್ಟು ಕಷ್ಟಗಳನ್ನ ಒಬ್ರೇ ಫೇಸ್ ಮಾಡಿದೀರಾ. ಅಪ್ಪ ಅಮ್ಮ ಜೊತೆಗ್ ನಿಂತಿಲ್ಲ, ಪಾರ್ಟ್ನರ್ ಜೊತೆಗ್ ನಿಂತಿಲ್ಲ, ಅವತ್ತು ನಿಂತವ್ರು ನಿಮಗ್ ನೀವು. ಸೊ ಆ ಕ್ಷಣ, ಆ ದಿನನ ನೆನ್ಸ್ಕೊಳ್ಳಿ, ನಿಮ್ಮ ವಿಲ್ ಪವರ್, ನಿಮ್ಮ ತಾಕತ್ತೇನು ಅಂತ ಗೊತ್ತಾಗತ್ತೆ. ಯಾವಾಗ್ಲೂ ಹೆಣ್ಣು ಹರಿಯೋ ನೀರ್ ತರ, ಎಲ್ಲೂ ಸ್ಟಕ್ ಆಗ್ಬಾರ್ದು, ಎಲ್ಲೂ ನಿಂತ್ಕೊಳ್ಬಾರ್ದು. ಏನೇ ಕಷ್ಟ ಬರ್ಲಿ, ಏನೇ ದುಃಖ ಬರ್ಲಿ, ಅವಳು ಹರಿಯೋ ನೀರ್ ತರ ಕ್ಷಮಿಸೋ ಗುಣ ಇದೆ, ಅವಳಿಗೆ ಸಹನೆ ಗುಣ ಇದೆ. ಎಲ್ಲವನ್ನ ಕ್ಷಮಿಸ್ತಾ 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 ಆಕೆ ಮುಂದುವರೆದ್ರೆ ಮಾತ್ರ ಆಕೆಯ ಬದುಕು. ಹೆಣ್ಣಿನ ಸ್ವಭಾವನೇ ಹಾಗೇನೇನೆ ಪ್ರತಿ ಒಂದರಲ್ಲೂ ಕೂಡ ದಯವಿಟ್ಟು ದ್ವೇಷ ಮಾಡ್ಬೇಡಿ. ಯಾವುದೇ ವ್ಯಕ್ತಿ ನಿಮ್ ಲೈಫಲ್ಲಿ ಇರ್ಬೋದು. ಇಲ್ಲಿವರೆಗೂ ಏನು ನಾನು ಹೇಳಿದ್ದನ್ನ ಫಾಲೋ ಮಾಡ್ಕೊಂಡ್ ಬಂದ್ರಿ, ಇಲ್ಲಿಂದ ಮುಂದೇನು ಇದನ್ನೇ ಫಾಲೋ ಮಾಡ್ಕೊಂಡ್ ಬನ್ನಿ. ಒಂದು ಗುರು ಇರ್ಲಿ, ಒಂದು ಗುರಿ ಇರ್ಲಿ, ಖಂಡಿತ ಸಕ್ಸಸ್ ನಿಮ್ದಾಗತ್ತೆ. ಮ್ಯಾಜಿಕಲ್ ರಿಸಲ್ಟ್ ನ ನೀವು ನೋಡ್ತೀರಾ. ಅದ್ಭುತವಾಗಿ ಲೈಫ್ ಆಲ್ರೆಡಿ ನೀವು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದೀರಾ, ನಿಮಗ್ ನೀವು ಹೀಲ್ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡು ನೀವು ಪಾಸಿಟಿವ್ ಆದ್ರೆ ಸಾಕು, ಇಡೀ ನಿಮ್ಮ ಮನೆಯ ಎನ್ವಿರಾನ್ಮೆಂಟ್ ಟೋಟಲಿ ಚೇಂಜ್ ಆಗತ್ತೆ. ಟೋಟಲಿ ಲೈಫ್ 360 ಡಿಗ್ರಿ ಬದಲಾವಣೆ ಆಗತ್ತೆ. ಯಾವಾಗ ಕರ್ಮನ ಕ್ಲೀನ್ ಮಾಡ್ಕೊಂತೀರಾ, ಎಲ್ಲವೂ ಆಟೋಮೆಟಿಕಲಿ ಚೇಂಜ್ ಆಗತ್ತೆ. ಸೋಲ್ ಬಂದಿರೋದೇ ಕರ್ಮವನ್ನ ಕ್ಲೀನ್ ಮಾಡ್ಕೊಳಕ್ಕೆ, ಕರ್ಮದ ಪಾಠವನ್ನ ಕಲೀಲಿಕ್ಕೆ. ಇಡೀ ನಮ್ಮ ವಂಶಸ್ಥರ ಕರ್ಮ ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವೊಬ್ರು ಕರ್ಮ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಹೀಲ್ ಮಾಡ್ಕೊಂಡ್ರೆ ಸಾಕು, ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡ್ರೆ ಸಾಕು, ಎಲ್ಲವೂ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಅಂಡ್ 0 to 7 years ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನೇ ಆದ್ರೂ ಇನ್ನರ್ ಚೈಲ್ಡ್ ನ ಬಿಡ್ಬೇಡಿ. ನಾನು ಮಾಡ್ಸಿರುವಂತ ಇನ್ನರ್ ಚೈಲ್ಡ್ ಬುಕ್ ನ ಬಿಡಬೇಡಿ. ಅಂಡ್ ಕನೆಕ್ಟ್ ವಿತ್ ಯೂನಿವರ್ಸ್. ಏನೇ ಆಗ್ತಾ ಇದ್ರು, ಕಷ್ಟ ಬರ್ತಿದ್ರು, ಬಿಕಾಸ್ ಆಫ್ ಏನೋ ಒಂದು ಒಳ್ಳೇದಾಗತ್ತೆ. ಇದರಿಂದ ನಾನು ಏನ್ ಪಾಠ ಕಲಿಬಹುದು, ಇದಾಗ್ತಾ ಇದೆ, ಇದರಿಂದ ನಾನು ಏನ್ ಪಾಠ ಕಲಿಬೇಕು, ನಾನು ಜನ್ಮದಲ್ಲಿ ಏನ್ ಮಾಡಿದ್ದೆ. ಇಟ್ಸ್ ಆಲ್ ಅಬೌಟ್ ಕರ್ಮ. ಸೊ ಆ ಕರ್ಮದ ಒಂದು ಚೌಕಟ್ಟಲ್ಲೇ ಇರಿ, ಆ ಸರ್ಕಲ್ ನ ಬಿಟ್ಟು ಹೋಗ್ಬೇಡಿ. ಅಂಡ್ ಏನೇ ಪ್ರಾಬ್ಲಮ್ ಬಂದ್ರು ನಾನು ಆಲ್ರೆಡಿ ಎಲ್ಲದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ. ಈ 21 ದಿನ ಏನ್ ಮಾಡ್ಬೋದು ಎಲ್ಲವನ್ನ ನಾನು ತಿಳಿಸಿದ್ದೀನಿ. ಸೊ ನಿಮ್ಮ ಕೈಯಲ್ಲಿ ಇನ್ನು ನಿಮ್ಮ ಬದುಕು ಇರುತ್ತೆ. 21 ದಿನ ನಾನ್ ಜೊತೆ ಇದ್ದು ನಡೆಸ್ತೆ. ಇನ್ನ ಮುಂದೆ ನೀವೇ ಹೆಜ್ಜೆ ಇಡ್ಬೇಕು. ಓಕೆ, ಒಂದು ಚೂರು ಸಣ್ಣ ಪುಟ್ಟ ಸಡನ್ ಆಗಿ ತಾಯಿ ಕೈ ತಂದೆ ಕೈ ಇಲ್ದಲೆ ನಡೆಯುವಾಗ ಒಂದು ಸಣ್ಣ ಪುಟ್ಟ ಹೆಜ್ಜೆ ಮಿಸ್ಟೇಕ್ ಆಗತ್ತೆ. ಹಾಗಂತ ನಿಂತ್ಕೊಂಡೆಲ್ಲ ನಿಲ್ಬೇಡಿ, ಹೆಜ್ಜೆ ಇಟ್ಕೊಂಡು ಹೋಗಿ. ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ ಲೈಫ್ ಜರ್ನಿ ಎಂತ ಅದ್ಭುತವಾಗಿ ಮಿರಾಕಲ್ ಆಗಿ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ಕೊಂತೀರಾ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಪ್ರೀತಿ ಅಭಿಮಾನಕ್ಕೆ. ಈ 21 ದಿನ ಜರ್ನಿ ಹೆಂಗ್ ಮುಗೀತು ಅಂತಾನೆ ಗೊತ್ತಿಲ್ಲ. ಆಕ್ಚುಲಿ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಟೈಮ್ ನಾನು ಇದು 21 ದಿನದ್ದು ಕೋರ್ಸ್ ಮಾಡಿದ್ದು. ಆಕ್ಚುಲಿ ಫಸ್ಟ್ ಟೈಮ್ ಥಾಟ್ ಬಂದಿದ್ದು. ಯಾವಾಗ್ಲೂ 11 days ಮಾಡ್ತಿದ್ದೆ, VIP ಸೆಷನ್ ಅವ್ರಿಗೆ 16 days ಮಾಡ್ತಾ ಇದ್ದೆ. 21 days ಯಾವತ್ತೂ ಕೂಡ ನಾನು ಮಾಡಿರ್ಲಿಲ್ಲ. ಬಟ್ ಇಟ್ಸ್ ಡಿಫ್ರೆಂಟ್ ಜರ್ನಿ. ನಿಮ್ಮ ಒಂದು ಸೋಲ್ಗೆ ನಮ್ಮ ಸೋಲ್ ಒಂದು ಕನೆಕ್ಟ್ ಆಗೋದಿರ್ಬೋದು, ಪಾಸಿಟಿವ್ ಎನರ್ಜಿ ಇರ್ಬೋದು, ನಿಮ್ಮೆಲ್ಲರ ಒಂದು ಪ್ರೀತಿ ಇರ್ಬೋದು, ಈ 21 ದಿನದ ಬದುಕಿನ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಇರ್ಬೋದು.
ಅದ್ಭುತವಾದದ್ದು, ಮೆಮೊರೇಬಲ್ ಅಂತಾನೆ ಹೇಳ್ಬೋದು. ನನಗಂತೂ ಮರೆಯಕ್ಕಾಗಲ್ಲ. ಟುಡೇ ಇಸ್ ವೆರಿ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಎಲ್ಲೋ ಹೋಗ್ತಾ ಇದೆ ನಂದು. ಸೊ ತುಂಬಾನೇ ಬ್ಯೂಟಿಫುಲ್. ಸೊ ಎಲ್ಲರೂ ಪಾಪ ಪ್ರಿಪರೇಷನ್ ಆಗಿ ಬಂದಿದ್ದೀರಾ. ಸೊ ನನ್ನ ಸ್ಪೀಚ್ ನಾನು ಮುಗಿಸ್ತಾ ಇದ್ದೀನಿ. ಸೊ ಈ ಜರ್ನಿನ ಯಾವತ್ತೂ ಮರಿಬೇಡಿ. ಈ 21 ದಿನದ ಜರ್ನಿನ ಮೆಮೊರೇಬಲ್ ಆಗಿ ಇರ್ಲಿ. ಹಾಗೂ ಏನೇ ಕಷ್ಟ ಬಂದ್ರು ನಾನು ಹೇಳಿರುವಂತದನ್ನ ಮಾಡಿ, ಖಂಡಿತ ನಿಮಗೆ ದಾರಿ ಸಿಗುತ್ತೆ. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರ 3 ಕೋರ್ಸ್ ಮೆಂಬರ್ಸ್ ಅಂಡ್ ನನ್ನ ಪ್ರೀತಿಯ ಟೀಮ್ ಮೆಂಬರ್ಸ್ ಎಲ್ಲಾರು ಇಲ್ದಲೆ ಇವತ್ತು 21st ಡೇ ಗ್ರಾಜುಯೇಷನ್ ಡೇ ನಡೆಯಕ್ ಆಗ್ತಿರ್ಲಿಲ್ಲ. ಸೊ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಸಪೋರ್ಟ್, ಲವ್, ರೆಸ್ಪೆಕ್ಟ್, ವ್ಯಾಲ್ಯೂ, ಎವ್ರಿಥಿಂಗ್ ಮೀನ್ಸ್ ಎ ಲಾಟ್. ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಹರೀಶ್ ಶ್ರೀನಿವಾಸ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಸಾಕಷ್ಟು ಕಡೆಯಲ್ಲಿ ಕರ್ಮ ಹೀಲಿಂಗ್ ಕ್ಲಾಸ್ ಯಶಸ್ವಿಯಾಗಿ ಪೂರ್ಣವಾಗಿದೆ. ಸೊ ಈಗ ಆಫ್ಟರ್ ಎ ಲಾಂಗ್ ಟೈಮ್ ಜುಲೈ 18ನೇ ತಾರೀಕು ಬರ್ತಾ ಇದೆ. ಕರ್ಮ ಹೀಲಿಂಗ್ ಆಫ್ಲೈನ್ ಅಲ್ಲಿ ಬರ್ತಾ ಇದೆ. ಸೊ ಯಾರ್ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಖಂಡಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಕರ್ಮ ಅನ್ನೋದು ಬೆಂಬಿಡದೆ ಕಾಡುವಂತ ಒಂದು ವಿಚಾರ. ಎಲ್ಲ ಚೆನ್ನಾಗಿದ್ರು ಕೂಡ ಈ ಜನ್ಮದಲ್ಲಿ ಯಾವುದೇ ಕೆಟ್ಟ ಕರ್ಮಗಳನ್ನ ಮಾಡಿಲ್ಲ ಅಂದ್ರೂ ಕೂಡ ಹೋದ ಜನ್ಮದ ಪೆಂಡಿಂಗ್ ಕರ್ಮವನ್ನ ಅನುಭವಿಸ್ಲೇಬೇಕು. ಈ ಕರ್ಮ ಹೀಲಿಂಗ್ ಇಂದ ಆ ಕರ್ಮಗಳನ್ನ ರಿಲೀಸ್ ಮಾಡ್ಕೊಂತೀರ. ಜೊತೆಗೆ ಪಾಸ್ಟ್ ಲೈಫ್ ಕರ್ಮನ, ಪ್ರೆಸೆಂಟ್ ಕರ್ಮನ ಅಥವಾ ಆನ್ಸಿಸ್ಟರ್ಸ್ ಕರ್ಮನ ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ. ಇನ್ನರ್ ಚೈಲ್ಡ್ ಟ್ರಾಮಾ ಕೂಡ ಹೀಲ್ ಆಗತ್ತೆ. ಜೊತೆಗೆ ತಂದೆ ತಾಯಿಯ ಜೊತೆ ಉತ್ತಮ ಬಾಂಧವ್ಯ ಆಗತ್ತೆ. ತಂದೆ ತಾಯಿಯ ಆಶೀರ್ವಾದ ಸಿಗತ್ತೆ, ಮತ್ತೆ ಆನ್ಸಿಸ್ಟರ್ ಆಶೀರ್ವಾದ ಸಿಗತ್ತೆ. ಪಾಸ್ಟ್ ಲೈಫ್ ಕರ್ಮದ ಏನೇನು ಒಂದಷ್ಟು ತಪ್ಪುಗಳನ್ನ ಮಾಡಿರ್ತೀವಿ, ಆ ಎಲ್ಲ ತಪ್ಪುಗಳ ಒಂದು ನೆಗೆಟಿವಿಟಿ ಏನೇನು ನಮ್ಮ ಸೋಲಲ್ಲಿ ಕೂತಿದೆ ಪಾಸ್ಟ್ ಲೈಫ್ದು, ಅದೆಲ್ಲವೂ ಕೂಡ ಹೀಲ್ ಆಗತ್ತೆ ಕಂಪ್ಲೀಟ್ ಆಗಿ. ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಇರುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ. ರೆಸಾರ್ಟ್ ಅಲ್ಲಿ ಇರುತ್ತೆ. ಈ ಸರಿ ಬೆಂಗಳೂರಲ್ಲಿ ಕಂಡಕ್ಟ್ ಮಾಡ್ತಾ ಇದೀವಿ. ಜುಲೈ 18ನೇ ತಾರೀಕು ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಇರುತ್ತೆ. 11 to 5:30 ತನಕ ಇರುತ್ತೆ. ಸೊ ಇನ್ನರ್ ಚೈಲ್ಡ್ ಡ್ರಾಮಾ ಟೋಟಲಿ 21 ಮೆಥಡ್ಸ್ ನ ಕಲ್ತ್ಕೊಂತೀರಾ. ಹೆಲ್ತ್, ರಿಲೇಶನ್ಶಿಪ್, ಕೆರಿಯರು, ಮನಿ, 4 ಏರಿಯಾ ಹೀಲಿಂಗ್ ಮೆಥಡ್ ನ ನೀವೆಲ್ಲಾರು ಕಲ್ತ್ಕೊಂತೀರಾ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರಿ ಲಾಸ್ಟ್ ಟೈಮ್ ಆಫ್ಲೈನ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಈ ಸರಿ 2026ರಲ್ಲಿ ಇದೊಂದೇ ಬ್ಯಾಚ್ ನ ನಾವು ಕಂಡಕ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಲಾಂಗ್ ಟೈಮ್ ಇದಾದ್ಮೇಲಿಂದ ಮತ್ತೆ ಆಫ್ಲೈನ್ ಸದ್ಯಕ್ಕೆ ಇರೋದಿಲ್ಲ, ಕರ್ಮ ಹೀಲಿಂಗ್ ಎಸ್ಪೆಷಲಿ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಇಮಿಡಿಯೇಟ್ ಆಗಿ 8147453756 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. ಬೆಂಗಳೂರಿನಲ್ಲಿ ಇರುತ್ತೆ. 1 ದಿನ ಫ್ರೀ ಮಾಡ್ಕೊಂಡು ಬನ್ನಿ, ರಜಾ ಹಾಕಿ ಬನ್ನಿ. ಶನಿವಾರ ಇರುತ್ತೆ, ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಶನಿವಾರ ಇರುತ್ತೆ. 18ನೇ ತಾರೀಕು ಮಿಸ್ ಮಾಡ್ಕೊಳ್ಬೇಡಿ. 8147453756 ಈ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ವಾಟ್ಸಪ್ ಮಾಡೋರು 9945521233 ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. ಕಪಲ್ಸು, ನಿಮ್ಮ ತಂದೆ ತಾಯಿನ ಕರ್ಕೊಂಡ್ ಬರ್ಬೋದು, ಮಕ್ಕಳನ್ನ ಕರ್ಕೊಂಡ್ ಬರ್ಬೋದು. ಸೊ ಆ ಎಲ್ಲ ಡೀಟೇಲ್ಸ್ ನಮ್ಮ ಟೀಮ್ ಅವರು ನಿಮಗೆ ತಿಳಿಸ್ತಾರೆ. ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೀಶ್ ಶ್ರೀನಿವಾಸ, ನಮಸ್ಕಾರಗಳು.